ಹಾಯ್ ಫ್ರೆಂಡ್ಸ್, ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ಸಬ್ಬಕ್ಕಿ ಪಾಯಸಕ್ಕೆ ನೋಡಿ, ಸಬ್ಬಕ್ಕಿ ಈಗ ಒಂದು ಅರ್ಧ ಗಂಟೆ 1 ಅವರ್ ಮೊದಲೇ ನೆನೆಸ್ಕೊಂಡಿದ್ದೀನಿ ನೀರಲ್ಲಿ. ನೆಂದು ನೋಡಿ ಇಷ್ಟು ದೊಡ್ಡ ಆಗಿದೆ. ಆಮೇಲೆ ಸ್ವೀಟಿಗೆ ಸಕ್ಕರೆ ಮತ್ತು ತುಪ್ಪ ಮತ್ತು ಹಾಲು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸ್ಟವ್ ಆನ್ ಮಾಡಿಕೊಂಡು ಇಟ್ಟಿದ್ದೀನಿ, ಸಬ್ಬಕ್ಕಿನ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ನೀರು ಹಾಕೋಣ, ಸ್ವಲ್ಪ ನೀರು ಹಾಕೋಣ. ಆಮೇಲೆ ಹಾಲಲ್ಲೇ ಮಾಡೋದು. ಸ್ವಲ್ಪ ಬೇಯೋಕ್ಕೆ ಸಬ್ಬಕ್ಕಿ ಸ್ವಲ್ಪ ಬೆಂದ ಮೇಲೆ ನೋಡಿ ಈ ರೀತಿಯಾಗಿ ತಿರುಗಬೇಕು. ಬಿಟ್ಟರೆ ತಳ ಹಿಡಿಯುತ್ತೆ, ತಳ ಹಿಡ್ಕೊಬಿಡುತ್ತೆ ನೋಡಿ. ಈಗ ಹಾಲು ಹಾಕ್ತಾಯಿದ್ದೀನಿ, 1 ಲೀಟ್ರು ಹಾಲು ಹಾಕ್ತಾಯಿದ್ದೀನಿ. ನೋಡಿ ಹಾಲು ಹಾಕಿ ತಿರುವಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಯಾಕಂದರೆ ಇದು ತಣ್ಣಗೆ ಆಗ್ತಾ 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 ತಿಕ್ನೆಸ್ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ ಫುಲ್ಲು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ ಇಷ್ಟು ಪಾಯಸಕ್ಕೆ ನಾನು 1 ಲೋಟ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಹಾಕೋಣ, ಮತ್ತೊಂದು ಲೋಟ ಹಾಕ್ತಾಯಿದ್ದೀನಿ. ಸಾಕು, ಜಾಸ್ತಿ ಸ್ವೀಟ್ ಬೇಡ. ತಿರುಕೊಳ್ಳೋಣ. ತಿರುಗೋದಂತೂ ಬಿಡೋದೇ ಬೇಡ, ಏಕ್ದಮ್ ತಳತ್ತು ಬಿಡತ್ತೆ. ನನಗೆ ಸ್ವೀಟು ಕಡಿಮೆ ಅನ್ನಿಸ್ತದೆ, ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ, ಅದಕ್ಕೆ ಇನ್ನೊಂದು ಅರ್ಧ ಲೋಟ ಹಾಕಿದ್ದೀನಿ. ಕರೆಕ್ಟಾಗಿರಬೇಕು, ಎಲ್ಲ ಹದವಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ. ಪಾಯಸ ಆಗಿದೆ, ಕುದೀತಾ ಇದೆ. ಅದಕ್ಕೊಂದು ತುಪ್ಪದಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ತುಪ್ಪನ ಕಾಯಕ್ಕಿಟ್ಟಿದ್ದೀನಿ, 1 ಸ್ಪೂನ್ ಆಗೋಷ್ಟು ಕಾಯ್ದಿದೆ. ನೋಡಿ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ಲೈಟಾಗಿ ಫ್ರೈ ಮಾಡಿಕೊಂಡು ತುಪ್ಪದಲ್ಲಿ ಅದಕ್ಕೆ ಹಾಕೋಣ. ಇದು ಸಾಕು, ಇದಾಗಿದೆ. ಸ್ಟವ್ ಆಫ್ ಮಾಡ್ಕೊತೀನಿ. ನೋಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ರೆಡಿಯಾಗಿದೆ. ಈಗ ಆಫ್ ಮಾಡೋಣ. ಕುದೀತಾ ಇದೆ ಲೈಟಾಗಿ, ಸಾಕಿದ್ದು ರೆಡಿಯಾಗಿದೆ. ಆಫ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಮಾಡ್ಕೊಂಡಿಲ್ಲ ಅವರು. ನೋಡಿ ಈ ರೀತಿಯಾಗಿ ಅದು ತಿಕ್ಕಾಗ್ತಾನೆ ಇರುತ್ತೆ. ನೋಡಿಕೊಂಡು ನೀವು ಹಾಲು ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಚೆನ್ನಾಗಿರುತ್ತೆ.